ಹನುಮ, ಯಜಮಾನ್ರೆ, ಇವಳು ನನ್ನ ಹಳೆ ಫ್ರೆಂಡು ಬೇವನಹಳ್ಳಿ ಮಲ್ಲಮ್ಮ ಅಲ್ವಲ್ಲ? ನಿಮ್ ಕಚ್ಚೆ ಪಂಚೆ ಆನೆಗಳು ಅವಳೆಯ. ನಂಗೆ ಹೆಣ್ಣು ನೋಡಕ್ ತಾನೇ ಹೋಯ್ತಿರೋದು. ಇಲ್ಲ, ಗಂಡ್ ನೋಡಕ್ ಹೊಂಟವಳೆ. ನೀವು ಹೊಸಿ ಸುಮ್ಕಿರ್ತೀಯಾ? ಅವೋ, ಆ ರಾಮಣ್ಣ ಏನಾದ್ರು ನಿನ್ ಮಾತಿಗೆ ಬೆಲೆ ಕೊಡ್ತಿದ್ರೆ ಏನ್ ಮಾಡ್ತೀನಿ ಅಂತ ಕೇಳ್ತಿದ್ಯಾ? ಓ, ಹಟ್ಟಕ್ಕೇರಿರ ನನ್ ಮಕ್ಕಳನ್ನ ಸತ್ತಿಲ್ದಂಗೆ ಚಟ್ಟಕ್ಕೇರ್ಸ್ಬಿಡ್ತೀನಿ. ಹಂಗಾರೆ ಇವತ್ತು ಆ ಶಿವಜ್ಜ ಮನೆಗೆ ಗ್ಯಾರಂಟಿ ಸಿಡ್ಲು ಹೊಡಿತದೆ ಅಂತೀರಾ? ಅನುಮಾನನೇ ಇಲ್ಲ. ಅವಳು ಉರಿಯೋ ಮುಖ ನೋಡಿದ್ರೆ ಹಂಗೆ ಕಾಣ್ತದೆ ಕಂಡ. ಇವತ್ತಿನ ಹಪ್ಪದ ಊಟನ ಅವಳು ಕಾಗೆ ತಿನ್ನು ಪಿಂಡ ಮಾಡಾಕ್ಬಿಡ್ತಾಳೆ. ಸೀತಾ, ಒಂದ್ ನಿಮಿಷ. ಮಲ್ಲವ, ಸದ್ಯ ಈ ವರ್ಷನಾದ್ರೂ ಎಲ್ರೂ ಹಬ್ಬಕ್ಕೆ ಬಂದ್ರಲ್ಲ, ಬನ್ನಿ ಕೈಕಾಲ್ ತೊಳ್ಕೊಳ್ಳಿ, ಊಟ ಮಾಡೋಣ. ನಿನ್ ಮನೇಲಿ ತಿಂದು ತೇಗಿ ಚಕ್ಕಂದಾಡಕ್ ಬಂದಿಲ್ಲ ರಾಮಣ್ಣ. ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಣ್ಣನ್ ಮಾತ್ನ ಒಳ್ಸ್ಕೊಳಕ್ ಬಂದಿವ್ನಿ. ನೋಡು, ನೀನೊಬ್ಬ ಮಾನಸ್ಥ, ಮುಖ್ಯಸ್ಥ, ಪಂಚಾಯತಸ್ಥ ಅಂತ ಬೆಲೆ ಕೊಟ್ಟು ಮಾತಾಡ್ತೀನಿ. ಕಾವೇರಿ ಅವ್ವ ಭಾಗ್ಯ ನಿನ್ ತಂಗಿ ಆದ್ರೆ ನಾನು ಅವಳ ಗಂಡನ್ ಸ್ವಂತ ತಂಗಿ. ತವ್ರ ಮನೆ ಕಂಡ್ರೆ ಅವಳಿಗೆ ಎಷ್ಟು ಆಸೆ ಹಕ್ಕೈತೋ, ನನ್ ತವ್ರ ಮನೆ ಕಂಡ್ರೆ ನನ್ಗೂ ಅಷ್ಟೇ ಆಸೆ ಹಕ್ಕೈತೆ. ನಿನ್ ತಂಗಿಗೆ ಬೆಂಗಾವಲಾಗಿ 4 ಜನ ಅಣ್ಣ ತಮ್ದಿರು, ಜೊತೆಗೆ ಅಪ್ಪ ಅವ್ವ ಎಲ್ಲ ಇದ್ದೀರಾ. ಆದ್ರೆ ನನಗೆ ರಾಚಾರಕ್ಕೆ ಎಲ್ರು ನುಂಗ್ಕೊಂಡು ರಕ್ತ ಸಂಬಂಧ ಕಳ್ಕೊಂಡು ಈಗ ಎತ್ತಂಗಡಿ ಆಗ್ತೀರಾ ನನ್ನ ತವ್ರ ಮನೆ ಸಂಬಂಧನ ಉಳಿಸ್ಕೊಳ್ಳೇಬೇಕಾದ ಮಟ್ಟಕ್ಕೆ ಬಂದೈತಿ. ಅಂದ್ರೆ ಕಾವೇರಿನ ನನ್ ಸೊಸೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೋಗವ ಅಂತ ಬಂದೀನಿ. ಮಲ್ಲವ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಕಾವೇರಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅವಳ ನಾಮಕರಣ ದಿನಾನೇ ನಾವೆಲ್ಲ ತೀರ್ಮಾನ ತಗೊಂಡಿದ್ವಿ. ನೀವು ನಾಮಕರಣ ದಿನ ತೀರ್ಮಾನ ತಗೊಂಡಿದ್ರೆ ನಾನು ನಮ್ಮಣ್ಣ ಬಾಗಿನ ಈ ಮನೆಗೆ ಬಾಣಂತನ ಕಳ್ಸೋ ದಿನಾನೇ ತೀರ್ಮಾನ ತಗೊಂಡಿದ್ವಿ. ಹೆಣ್ಣುಟ್ಟಿದ್ರೆ ಈ ಮಲ್ಲಮ್ಮನ್ ಸೊಸೆನೇ ಆಗ್ಬೇಕು ಅಂತ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕಳೆ ಕಂಡಿವಿ. ಯಾಕೆ ಹಿಂಗ್ ಬೌ ಬೌ ಅಂತ ಹೊಗಳ್ತಾ ಇದೆಯಾ ಸುಳ್ಳ? ನಿಜ ಏನು ಅಂತ ಹೇಳ್ಸವ ಅಂದ್ರೆ ನಮ್ಮಣ್ಣ ಸತ್ತು ಸುಡ್ಗಾ ಸೇರೋನೆ. ಬದುಕಿದ್ದಿದ್ರೆ ತರ್ಗುಟ್ಕೊಂಡು ಎಳ್ಕೊಂಬಂದು ನಿಜ ಎಸ್ತಿದ್ದೆ. ಅಯ್ಯೋ ಅಯ್ಯೋ ತಾಟಿಗಿತ್ತಿ, ನಿನ್ನ ಮಾತ್ನ ಯಾವನೇ ನಂಬುತ್ತಾನೆ? ಅವ ಸ್ವಲ್ಪ ಸ್ವಲ್ಪ ಸುಮ್ಕಿರವ. ಮಲ್ಲವ, ಮದುವೆ ಅನ್ನೋದು ದಸರಾದಲ್ಲಿ ಕೂರ್ಸೋ ಗೊಂಬೆಗಳ ಮೇಳ ಅಲ್ಲ. ಅಷ್ಟಕ್ಕೂ ನಮ್ಮ ಕೃಷ್ಣನ ಕಾವೇರಿ ಮೆಚ್ಕೊಂಡಿದ್ದಾಳೆ. ಅಷ್ಟೇ ತಾನೆ, ಕೊಟ್ಕೊಂಡಿಲ್ವಲ್ಲ? ಅಯ್ಯ, ನಾನು ಒಪ್ಕೊಂಡ್ರೆ ಕಟ್ಕೊತಲ್ಕಣೆ. ಅಯ್ಯ, ಅಷ್ಟಕ್ಕೂ ನಾನು ಬಿಟ್ಕೊಡ್ಬೇಕಲ್ಲ. ಲೇ ಮಲ್ಲವ, ನಿನ್ನ ಹಬ್ಬಕ್ ಬಂದಿದ್ಯಾ ಇಲ್ಲ ಮನೇಲಿ ಗಬ್ಬೆಬ್ಸಕ್ ಬಂದಿದ್ಯಾ? ಗಬ್ಬೆಬ್ಸಕ್ ಬಂದಿರೋದು ನಾನಲ್ಲ, ನೀನು, ನೀನ್ ಹೆಂಡ್ತಿ, ನಿನ್ ಮಕ್ಳು. ಕಾವೇರಿ ನನ್ ಸೊಸೆ ಮಾಡ್ಕೊಂಡು ನನ್ ವಂಶದ ಗೆಡ್ಡೆನ ಬೆಳೆಸ್ಬೇಕು ಅಂತ ಬಂದಿರೋಳು ನಾನು. ಆದ್ರೆ ನಿನ್ನ ಮಗಳು ಕಾವೇರಿನ ತನ್ ತಮ್ಮನ್ಗೆ ಕೊಟ್ಟು ನಮ್ಮಣ್ಣನ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸಿ ನನ್ ತವ್ರ ಮನೆ ಗೆಡ್ಡೆನ ನಿನ್ ಮನೆ ಬುಡ್ಡಲ್ಲಿ ನೆಟ್ಟು ನಮ್ಮನ್ನೆಲ್ಲ ಚೌರ ಮಾಡಕ್ ಹೊಂಟವಳೆ. ಅಲ್ಲವ, ನಾಲ್ಗೇನ ಸ್ವಲ್ಪ ಬಿಗಿಡಿದ್ ಮಾತಾಡು. ಕಂಡವ್ರ ಆಸ್ತಿಗೆ ಆಸೆ ಪಡೋಷ್ಟು ಕತ್ಗೆಟ್ಟವ್ರಲ್ಲ ನಾವು. ನಮ್ಮಪ್ಪ 4 ಮಕ್ಕಳಿಗೂ 4 ದಿಕ್ನಾಗೆ ಬೇಕಾದಂಗ ಆಸ್ತಿ ಮಾಡ್ಮಡ್ಗವನೆ. ನಮ್ ರಾಮಣ್ಣ ಅದನ್ನ 2ರಷ್ಟು ಮಾಡಿ ಮಡ್ಗವನೆ. ಅಷ್ಟ್ ಸಾಲ್ದು ಅಂತ ಈಗ 3ನೇ ತಮ್ಮ ಚೋ ಬಿಟ್ಟಿದ್ದೀರೇನೋ 3ರಷ್ಟು ಮಾಡ್ಕೊಳಕ್ಕೆ. ನೀನ್ ಸುಮ್ಮನಿರ ನೋಡೆ, ನೀನೆಷ್ಟು ಬಡ್ಕೊಂಡ್ರು ಅಷ್ಟೇ. ಈ ಮನೇಲಿ ನಿಂದೇನೂ ನಡೆಯಲ್ಲ. ಇಷ್ಟಕ್ಕೂ ನನ್ ಗಂಡನ ಆಸ್ತಿ ನಾನೇನಾದ್ರೂ ಮಾಡ್ಕೋತೀನಿ. ಅದನ್ ಕೇಳಕ್ ನೀನ್ ಯಾರೇ? ಕೊಟ್ಟಿ ಹೆಣ್ಣು ಕುಲಕ್ ಹೊರಗೆ ಅಂದಾಗೆ ನಿನ್ನ ಅಧಿಕಾರ ಏನಿದ್ರು ನಿನ್ ಗಂಡನ ಮನೇಲಿ ಚಲಾಯಿಸ್ಕೋ. ಭಾಗ್ಯ ಎಪ್ ಹಾಕಿ ಕಡ್ದಾಗ್ಲೇ ಗೊತ್ತಾಗದು ಹಾಲಲ್ಲಿ ತುಪ್ಪ ಐತಿ ಅಂತ. ಭದ್ರವಾದ ಬೇಲಿ ಕಾವಲಲ್ಲಿ ಬೆಳೆದಿರೋ ಈ ನಿನ್ ಹೊಲದ ಬೆಳೆನ ಕೊಯ್ಲಾದ್ಮೇಲೆ ನನ್ನ ಕಣದಲ್ಲಿ ಬಡ್ದು ನನ್ ಗುಡಾಣನೆ ಸೇರೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಮಲ್ಲಮ್ಮನೆ ಅಲ್ಲ. ನೋಡ್ತಾ ಇರು ಈ ಮಲ್ಲಮ್ಮನ್ ಪವಾಡನ. ನೋಡು ಮಲ್ಲವ್ವ, ನನ್ನ ನಿನ್ನ ಪ್ರಾಯದ ಕಾಲದಲ್ಲಿ ಒಂದ್ ಹೆಣ್ಣು ಹುಡುಕ್ಬೇಕಾಗಿದ್ರೆ 16 ಜೊತೆ ಎಕ್ಕಡ ಹಾರ್ಕಬೇಕಾಗಿತ್ತು. ನಾವೇ ಖರ್ಚಿಟ್ಟು ಮದ್ವೆ ಮಾಡ್ಬೇಕಾಗಿತ್ತು. ಆದ್ರೆ ಈ ಹೈಬ್ರಿಡ್ ಕಾಲದಲ್ಲಿ ಹಂಗಲ್ಲ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು. ಕೈ ಮುಗಿದು ಕಾಲು ಹಿಡ್ಕೊಂಡು ನೋಟಿನ ಕಟ್ನ ಕೊಟ್ಟು ಅವರೇ ಖರ್ಚು ಹಾಕಿ ಮದ್ವೆ ಮಾಡಿ ಕಳ್ಸ್ಕೊಡ್ತಾರೆ. ಅಂತಾದ್ರಲ್ಲಿ ನೀನು ಹೋಗಿ ಕಾವೇರಿನ ಯಾಕೆ ನಾನ್ ಸೊಸೆ ಮಾಡ್ಕೋಬೇಕು ಅಂತ್ಯಾ? ನಾಗಪ್ಪ, ಹಸ ಹೋರ್ಗಾರ ಹಾಕೋಕ್ಕೂ ಎಮ್ಮೆ ಕೋಣ್ಗಾರ ಹಾಕೋಕ್ಕೂ ವ್ಯತ್ಯಾಸ ಐತೆ. ನನ್ನ ಮಗನ್ಗೆ ಯಾರು ಎಷ್ಟೇ ವರದಕ್ಷಿಣೆ ಕೊಟ್ರು ನಮ್ಮ ಅಣ್ಣನ ಮನೆ ಆಸ್ತಿ ಮುಂದೆ ಎಲ್ಲ ಸೊನ್ನೆ ನಾಗಪ್ಪ, ಸೊನ್ನೆ. ಈ ನಿನ್ ನಾಯಿ ನನ್ನ ಮಗ ಸೀರೆ ಸೆರ್ಕಂಡ್ರೆ ಸಾಕು ಮೂಸಿ ಮುಸುಕಳಕ್ ನೋಡ್ತಾ ನೋಡು.
ಯಶೋದ ಅಪ್ಪ ಎಲ್ಲಿಗೆ ಹೋಗಿದ್ಯವ? ಮಾರವನ್ ಗುಡಿಗೆ ಹೋಗಿದ್ನಪ್ಪ. ಬುದ್ಧಿ ಆಯ್ತಾ ನಿಂಗೆ? ನಮ್ಮ ಪಾಲಿನ ನಿಜವಾದ ಮಾರಮ್ಮ ಇಲ್ಲೇ ಇರುವಾಗ ನೀನ ಮಣ್ಣುಗೊಂದಾಗ ಅಡ್ಡ ಬಿದ್ಯಾ? ನಿನ್ನ ಪಾಲಿಗೂ ನಿಜವಾದ ದೇವತೆ ಇವಳೇ ಕಣವ್ವ. ಅಡ್ಬಿಳವ, ಅಡ್ಬಿಳು. ಹೇಳುವ ಹೇಳು ಹೇಳು. ಯವ್ವ, ಏನ್ಲ? ಯಾಕೋ ಕಾವೇರಿ ಮದ್ವೆ ನನ್ ಜೊತೆ ಆಗಂಗ್ ಕಾಣಕ್ಕಿಲ್ಲ. ಅದಕ್ಕೆ ಅವಳಿಗಿಂತ ಇವಳೇ ನನಗ್ ಪರವಾಗಿಲ್ಲ ಅನ್ನಿಸ್ತದೆ. ತಿರ್ಗೋಕಿ ನನ್ ಮಗನೇ, ಸಿಗರೇಟ್ ಸೇದ್ಲಾ ಅಂದ್ರೆ ಮೋಟ್ ಬಿಡಿಲ್ಲ ತೆವಳ್ಜಿಸ್ಕತೀನಿ ಅಂತ್ಯ. ನೋಡು, ಚೀತಿ ಊಟ ಕಾಸೆ ಪಡ್ದೆ ಹಪ್ತೂಟ ಮಾಡೋವರೆಗೂ ಒಸಿ. ನಾಗಪ್ಪ, ಆ ಕೋಣೆ ಮನೆ ಖಾಲಿ ಆಯ್ತಾ? ನಿಮ್ಮಂತ ಗೆಸ್ಟ್ಗಳು ಆಗಾಗ್ಗೆ ಬರ್ತಿರ್ತೀರಿ ಅಂತ ಅದನ್ನ ಹಂಗೆ ಖಾಲಿ ಮಾಡಿದ್ದೀನಿ. ಹಂಗಾರ್ ನಡಿ, ನೀನ್ ಹತ್ರ ಒಸಿ ವಿಷಯ ಮಾತಾಡೋದೈತೆ. ಹಂಗ ಬಂದ್ಬಿಡು. ಮಲ್ಲವ್ವ, ನೀನ್ ಹೇಳಿದ್ ಹೆಂಗಾಯ್ತು ಅಂದ್ರೆ ಎಮ್ಮೆ ಹೆಣ್ಗಾರ ಈದು ಹೊಸ ಓರ್ಗೆರಾನೆ ಹಾಕಿದಂಗಾಯ್ತು. ದಶರಥ ಮಹಾರಾಜನ ಸಂಸಾರದಂಗಿರೋ ಆ ನನ್ನ ಶತ್ರು ಮನೆನ ಧ್ವಂಸ ಮಾಡಕ್ಕೆ ನಾನೇ ಬಿಲ್ಲು, ನೀನೇ ಬಾಣ. ಮನುಷ್ಯ ಜೀವನದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ಯಾವಾಗಲೂ ಶತ್ರುನ ಎದುರುಗಡೆ ಇಟ್ಕೊಂಡು ಬದುಕಬೇಕು. ಯಾಕೆ ಗೊತ್ತಾ? ಅವನು ನಮ್ಮ ಏಳಿಗೆನ ನೋಡಿ ಹೊಟ್ಟೆ ಕಿಚ್ಚಿ ಪಟ್ಟು ಕೊಡೋ ತೊಂದರೆಯಿಂದ ಅವನ್ನ ಎದುರಿಸೋ ಶಕ್ತಿ ಛಲ ನಮಗ್ ಬರುತ್ತೆ. ಈ ಒಂದು ಬೆಳವಣಿಗೆನ ನೋಡಿದ ಮೇಲೆ ಶತ್ರು ಯಾರೇ ಆಗಿದ್ರು ಸರಿ, ತನಗ್ ತಾನೇ ದೂರ ಹೋಗೋದಕ್ಕೆ ನೋಡ್ತಾನೆ, ಇಲ್ಲ ಮಿತ್ರನ ಬದುಕ್ ಪ್ರಯತ್ನ ಪಡ್ತಾನೆ. ಗೊತ್ತಾಯ್ತಾ? ನೋಡಿ, ನೀವು ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಬರೋಣ ಕೆಂಪಣ್ಣ, ಇವ್ರನ್ನ ಬಿಟ್ಬಿಟ್ಟು ಬರೋಣ. ಸರಿ. ಇಷ್ಟು ವರ್ಷ ವಿಷ ಕುಡಿದ್ರು ನಿಶಾ ಏರಿರ್ಲಿಲ್ಲ ಕಂಡ. ಈಗ ಏರ್ತಾ ಐತೆ, ಬರ್ತಾ ಐತೆ, ಸಂತೋಷ ಆಗ್ತಾ ಐತೆ. ಜೊತೆಗೆ ಆ ನನ್ನ ಪರಮ ವೈರಿ ರಾಮ ನನಗೆ ಮಾಡಿರೋ ಅನ್ಯಾಯದ ನೆನಪು ತರ್ತಾ ಐತೆ. ಹನುಮ 10 ವರ್ಷದ ಹಿಂದೆ ನನ್ನ ಸುಪರ್ನಲ್ಲಿದ್ದ ದರಖಾಸ್ತ ಜಮೀನ ನಿಮ್ಮ ಸ್ವಾಧೀನಕ್ಕೆ ತಗೊಳಕ್ಕೆ ಕೋರ್ಟ್ ಆರ್ಡರ್ ಇದೆ. ಬೆಂಬಲಕ್ಕೆ ನಾನಿದ್ದೀನಿ. ಇನ್ನು ಯಾಕೆ ಹೆದರ್ಕೊಂಡು ನಿಂತಿದ್ದೀರಾ? ಹತ್ತಿ ಮರನ ಕೆಡವಿ ಕಾಯಿನ ನಡಿಯೋಣ. ಯಾರಪ್ಪನ ಮನೆ ತೋಟ ಅಂತ ಕಾಯಿ ಕೆಡವ್ತಿರ್ಲ? ಅವ್ರ ಅಪ್ಪನ ಮನೆ ತೋಟ ಅಂತ ಕಾಯಿ ಕೆಡುತ್ತಾರೆ. ಅದಂಗ್ ಕೆಡವ್ತಾರಲ್ಲ? ಮರ ಹತ್ತಿ ಕೆಡುತ್ತಾರೆ. ಏ ರಾಮ, ಈ ಉಟ್ಕಲ್ ನಾಗಪ್ಪನಿಗೆ ಸವಾಲಾಗ್ತಾ ಇದೆಯಲ್ಲ? ಈ ನಟ್ಕಲ್ ಶಿವಜ್ಜನ ಮಗ ರಾಮ ನಿನ್ನ ಮೇಲೆ ಏನು? ಅನ್ಯಾಯ ಮಾಡೋರು ಯಾರೇ ಆಗಿದ್ರು ಸರಿ, ಅವ್ರ ಮೇಲೆ ಸವಾಲ್ ಹಾಕ್ತಾನೆ. ನ್ಯಾಯ ಇರೋ ಕಡೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಹಂಗಾರೆ ಬುಟ್ಕೊಡ್ಲೇಬೇಕು ಅಂತೀಯ ತ್ವಾಟನ? ಇನ್ನೂ ಕೇಳ್ತಾ ನಿಂತಿದೆಯಲ್ಲ ಕಣಿನ. ನೀನಿಷ್ಟು ಹೇಳಿದ ಮ್ಯಾಕೆ ಬೂಡೋದು ಬೂಡಾದೇಯ. ನನ್ನ ಮಗ ಹೊಡೆದಕ್ಕೆ ಸೊಂಟ ಸೆಡ್ತ್ಕೊಂಡ್ಬಿಡ್ತು ಕಂಡ. ಆ ವರ್ಷನೇ ನನಗೆ ಹೆಣ್ಣು ಮಗು ಹುಟ್ಟಿತ್ತು. ಇಲ್ಲಿದ್ದ ಗಂಡ್ ಮಗು ಹುಟ್ಟಿತ್ತೋ ಏನೋ. ಗಂಡ್ ಮಗ ಆಗೋ ಇಸೆ ಹಂಗಿರ್ಲಿ, ಸದ್ಯ ತುಳ್ಕೊಳ್ತಲ್ಲ ಅದಕ್ ಸಂತೋಷ ಪಡಿ. ಕಾಣಪ್ಪ ಯಜಮಾನ್ರಿ, ನೀವ್ ತಕೊಂಡಿದ್ದು ಹೊಲ, ಹೋಗಿ ಅದನ್ನ ತ್ವಾಟ ಹಾಕಿ ಮಾಡಿದ್ರಿ. ಬಡವರ ಜಮೀನು ಸಸ್ತಾ ಸಿಗುತ್ತು ಅಂತ 1000 ತೆಂಗಿನ ಸಸಿ ನಡೆಸ್ದೆ. ಆ ನನ್ನ ವೈರಿ ರಾಮ ಅವ್ರನ್ನೆಲ್ಲ ಎತ್ತಿ ಕಟ್ಟಿ ಕೇಸ್ ಹಾಕ್ಸ್ಬಿಟ್ಟ. ಆದ್ರೆ ಏನಂತೆ, ಮಲ್ಲಮ್ಮ ಬಂದು ಕೋಣೆ ಕರ್ಕೊಂಡೋಗಿ ಪುಂಗಿ ಬಾರಿಸಿದ್ದೆ ತಡ ಎದ್ದು ಬಿಡ್ತು. ನನ್ನ ಸೇಡಿನ ಹೆಡೆ